ಜೂನ್ 4ರಂದು ನೂತನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಕೆಎಚ್ ಮುನಿಯಪ್ಪ ಅವರು ಅದ್ದೂರಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೂನ್ 4ರಂದು ವಿಜಯಪುರ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಬಿಎನ್ ಕೃಷ್ಣಪ್ಪ ಹೇಳಿದರು. ವಿಜಯಪುರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಜೂನ್ 4ರಂದು ನೂತನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕ್ಷೇತ್ರದ ಶಾಸಕರಾದ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಲಿದ್ದು, ಕಾರ್ಯಕ್ರಮದಲ್ಲಿ ಸಂಸದ ಡಾ ಸುಧಾಕರ್ ಲಾಲ್ ಹಾಗೂ ಜಿಲ್ಲೆಯ 4 ತಾಲೂಕುಗಳ ಶಾಸಕರುಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಮಾಜಿ ಶಾಸಕರುಗಳು, ರಾಜಕೀಯ ನಾಯಕರು, ಜಿಲ್ಲೆಯ ಎಲ್ಲಾ ಕನ್ನಡಪರ ಸಂಘಟನೆಗಳು, ಪದಾಧಿಕಾರಿಗಳು, ಸಾಹಿತ್ಯ ಅಭಿಮಾನಿಗಳು ಎಲ್ಲರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 4 ತಾಲೂಕುಗಳ ಎಲ್ಲಾ ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ಇಂದು ವಿಜಯಪುರ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಕನ್ನಡ ಸಾಹಿತ್ಯ ಭವನ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಜಿಲ್ಲಾ ಘಟಕ, ತಾಲೂಕು, ಹೋಬಳಿ ಘಟಕ ಹಾಗೂ ನಾಡು ನುಡಿಯ ಬಗ್ಗೆ ಅಭಿಮಾನಿತಕ್ಕಂಥ ಎಲ್ಲ ಗಣ್ಯ ಮಹನೀಯರೊಂದಿಗೆ ಉದ್ಘಾಟನೆಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆಯನ್ನು ನೆರವೇರಿಸಲಾಯಿತು. ಈ ಸಭೆಯಲ್ಲಿ ಎಲ್ಲ ಗಣ್ಯರು, ಎಲ್ಲ ಕನ್ನಡಾಭಿಮಾನಿಗಳು ತಮ್ಮದೇ ಆಗಿರ್ತಕ್ಕಂಥ ಸಲಹೆ ಮತ್ತು ಸಹಕಾರವನ್ನು ಪೂರ್ತಿಯಾಗಿ ಕೊಡುವುದಾಗಿ ಸಹಕರಿಸಿದ್ದಾರೆ. ನಿಜಕ್ಕೂ ಸಹ ನನಗೆ ಬಹಳ ಸಂತೋಷ ಆಗಿದೆ. ಆದುದರಿಂದ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ನಾಡು ನುಡಿಯ ಅಭಿಮಾನಿಗಳಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪ ಸರ್ ಅವರು ಮೊನ್ನೆ ಅವರನ್ನು ಭೇಟಿ ಮಾಡಲಿಕ್ಕೆ ಹೋದ ದಿನಾಂಕ ನಿಗದಿ ಭೇಟಿ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಜನ್ಮ ಜಯಂತಿ 4ನೇ ತಾರೀಕು ಅಂತ ಹೇಳ್ತಾ ಇದ್ದೀರಾ, ಅಂದೇ ನಾವು ಉದ್ಘಾಟನೆ ಮಾಡೋಣ, ಸಚಿವ ಸಂಪುಟ ಸಭೆ ಇಬ್ಬರೂ ಸಹ ನಾನಂದು ಬರ್ತೇನೆ ಕೃಷ್ಣಪ್ಪವರೇ, ನೀವು ತಯಾರಿ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಬಹಳ ಸಂತೋಷವಾಗಿ ಒಪ್ಪಿ ತಿಳಿಸಿದರು. ಅದರ ಸಲುವಾಗಿ ನಾವು ಇಂದು ಪೂರ್ವಭಾವಿ ಸಭೆಯನ್ನು ನಡೆಸಿದ್ವಿ. ಇದು ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಂಜೇಗೌಡ ಮಾತನಾಡಿ, ಉದ್ಘಾಟನಾ ಕಾರ್ಯಕ್ರಮವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕೆ 4 ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನೆರವು ನೀಡುತ್ತಿದ್ದು, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ವಿಜಯಪುರ ಟೌನ್ ಮತ್ತು ಹೋಬಳಿ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಅತಿ ಹೆಚ್ಚಿನ ನೆರವು ನೀಡುತ್ತಿದ್ದು, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಉದ್ಘಾಟನೆ 6 ತಿಂಗಳ 4ನೇ ತಾರೀಕು ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಪೂರ್ವಭಾವಿ ಸಭೆಯನ್ನು ನಮ್ಮ ವಿಜಯಪುರ ಭವನದಲ್ಲಿ, ಜಿಲ್ಲಾ ಭವನದಲ್ಲಿ ಎಲ್ಲ ಸೇರಿದ್ವಿ. ಎಲ್ಲ 4 ತಾಲೂಕು ಘಟಕದ ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರು, ಸದಸ್ಯರುಗಳು, ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಸೇರಿದ್ವಿ. 4ನೇ ತಾರೀಕು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಹೆಚ್ಚಿಗೆ ಭಾಗವಹಿಸಿ ಮಾಡೋಣ ಅಂತೇಳಿ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಕ್ಷೇತ್ರದ ಶಾಸಕರು ನಮ್ಮ ಮುನಿಯಪ್ಪನವರು ಭಾಗವಹಿಸ್ತಾರೆ, ನಮ್ಮ ಲೋಕಸಭಾ ಸದಸ್ಯರಾದಂಥ MP ನಮ್ಮ ಸುಧಾಕರ್ ಅವರು ಭಾಗವಹಿಸ್ತಾರೆ, MLCಗಳು ಭಾಗವಹಿಸ್ತಾರೆ, ಅನೇಕ ಸಾಹಿತ್ಯ ಪರಿಷತ್ತು ಎಲ್ಲ ಪದಾಧಿಕಾರಿಗಳು, ಎಲ್ಲ ಅಭಿಮಾನಿಗಳು ಕೂಡ ಭಾಗವಹಿಸ್ತಾರೆ. ಈ ಒಂದು ಕನ್ನಡ ಭವನ 4ನೇ ತಾರೀಕು ಉದ್ಘಾಟನೆ ಇರೋದ್ರಿಂದ ಭಾಳ ಯಶಸ್ವಿ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇನ್ನು ಈ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾ ಕೋಶಾಧ್ಯಕ್ಷರಾದ ಮುನಿರಾಜು, ಗೌರವ ಕಾರ್ಯದರ್ಶಿಗಳು ಕೆಆರ್ ರವಿಕಿರಣ್, ಕೆಂಪೇಗೌಡ, ಚಂದ್ರಶೇಖರ್, ವಿನೋದ್ ಕುಮಾರ್, ಮೂರ್ತಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ಶರಣಯ್ಯ ಹಿರೇಮಠ್, ಸಿಪಿಎನ್ ರೆಡ್ಡಿ ಹಾಗೂ ಗೋವಿಂದರಾಜು, ಪ್ರದೀಪ್ ಕುಮಾರ್, ಆರಾಧ್ಯ, ವಿಜಯಪುರ ಹೋಬಳಿ ಅಧ್ಯಕ್ಷರಾದ ಮಹೇಶ್, ಟೌನ್ ಅಧ್ಯಕ್ಷರಾದ ಕನಕರಾಜ್, ಮುನಿ ವೀರಣ್ಣ, ಜೆಎನ್ ಶ್ರೀನಿವಾಸ್, ಮುನಿ ವೆಂಕಟರಮಣಪ್ಪ, ರಘು, ಇನ್ನು ಅನೇಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ದರು.